ಕಬ್ಬು ಬೆಳೆಗಾರರ ಕಿಚ್ಚು ಈಗ ಹೆಚ್ಚಾಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಹೈ ವೋಲ್ಟೇಜ್ ಸಭೆ, ಆ ಸಭೆಯಲ್ಲಿ ಚರ್ಚೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಎಚ್.ಕೆ. ಪಾಟೀಲ್ ಅಹವಾಲು ಸ್ವೀಕರಿಸಿದ್ದಾರೆ. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನ ಚರ್ಚಿಸುತ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಬ್ಬಿಗೆ ಕೇಂದ್ರ ಸರ್ಕಾರ ದರ ನಿಗದಿ ಮಾಡುತ್ತೆ, ರಾಜ್ಯ ಸರ್ಕಾರದ ಕೈಯಲ್ಲಿ ಏನಿಲ್ಲ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಈಗಾಗಲೇ ಅಹವಾಲನ್ನು ಸ್ವೀಕರಿಸಿದ್ದಾರೆ, ಇವತ್ತು ಚರ್ಚೆ ಆಗುತ್ತೆ ಅಂದಿದ್ದಾರೆ. ಭರಾಟೆ ಹೇಳಿದಲ್ಲ, ನಾವು ಮಹಾರಾಷ್ಟ್ರನ ತೋರಿಸಲಿಕ್ಕೆ ಆಗಲ್ಲ. ಭರಾಟೆ ಹೇಳಿದಲ್ಲ, ರಿಕವರಿ ಜಾಸ್ತಿ ಇದೆ ಅವ್ರದ್ದು. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು. ಎರಡು ಫಾರ್ಮುಲಾ ಕಂಡುಹಿಡಿಬೇಕು ಇದರಲ್ಲಿ. ನೋಡೋಣ, ನಿನ್ನೆ ಎಚ್.ಕೆ. ಪಾಟೀಲ್ ಅವ್ರಿಗೆ ಏನೋ ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ. ಅದು ಇವತ್ತು ಬರ್ತಾರ ಅವರು. ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ. ಯಾಕಂದ್ರೆ ಬೇರೆ ಬೇರೆ ಇದೆ ಇದರಲ್ಲಿ. ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲಿದೆ, ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ. ಇದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ. ಎರಡೂ ಅವ್ರ ಕಡೆಯಲ್ಲಿದೆ. ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ. ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ. ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ. ಇಲ್ಲ, ಹಾಗೇನಿಲ್ಲ. ಪ್ರತಿ ಸಾರಿ ಹಾಗೆ ಆಗ್ತೈತೆ. ಒಂದ್ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಮುಂಚೆ ಕೂಡ ಮಾಡಿದಾರೆ, ಏನು ಮಾಡಿಲ್ಲ ಅಂತ ಇಲ್ಲ. ಪ್ರಾರಂಭಕ್ಕಿಂತ ಮುಂಚೆ ಮಾಡ್ತಿದ್ರು. ಆದರೆ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಬೆಳಗಾವಿ ಬಾಗಲಕೋಟೆ ಭಾಗದಲ್ಲಿ ಹೆಚ್ಚು ಶುಗರ್ ಫ್ಯಾಕ್ಟರಿಗಳಿದ್ದಾವೆ. ಶುಗರ್ ಫ್ಯಾಕ್ಟರಿ ಮಾಲೀಕರು ಒಪಿನಿಯನ್ ಏನಿದೆ ಸರ್? ಅವ್ರು ಎಷ್ಟು ಕೊಡ್ತಾರೆ ಅಂತ ಅವರು ಅವನ್ನೆಲ್ಲ ಒಪ್ಸೆ. ಇದು 3200 ಒಪ್ಸಿದ್ವಿ ಅವ್ರಿಗೆ. 3200ಗೆ ಒಪ್ಸಿದ್ವಿ ಎಲ್ಲಾರು ಕೂಡಿ. ಕೆಲವರು ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3200 ಒಪ್ಸಿದ್ವಿ ಎಲ್ಲರಿಗೂ. ಈಗ ಅದನ್ನ ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಕಬ್ಬು ಬೆಳೆಗಾರರ ಕಿಚ್ಚು ಈಗ ಹೆಚ್ಚಾಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಹೈ ವೋಲ್ಟೇಜ್ ಸಭೆ, ಆ ಸಭೆಯಲ್ಲಿ ಚರ್ಚೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಎಚ್.ಕೆ. ಪಾಟೀಲ್ ಅಹವಾಲು ಸ್ವೀಕರಿಸಿದ್ದಾರೆ. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನ ಚರ್ಚಿಸುತ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಬ್ಬಿಗೆ ಕೇಂದ್ರ ಸರ್ಕಾರ ದರ ನಿಗದಿ ಮಾಡುತ್ತೆ, ರಾಜ್ಯ ಸರ್ಕಾರದ ಕೈಯಲ್ಲಿ ಏನಿಲ್ಲ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಈಗಾಗಲೇ ಅಹವಾಲನ್ನು ಸ್ವೀಕರಿಸಿದ್ದಾರೆ, ಇವತ್ತು ಚರ್ಚೆ ಆಗುತ್ತೆ ಅಂದಿದ್ದಾರೆ. ಭರಾಟೆ ಹೇಳಿದಲ್ಲ, ನಾವು ಮಹಾರಾಷ್ಟ್ರನ ತೋರಿಸಲಿಕ್ಕೆ ಆಗಲ್ಲ. ಭರಾಟೆ ಹೇಳಿದಲ್ಲ, ರಿಕವರಿ ಜಾಸ್ತಿ ಇದೆ ಅವ್ರದ್ದು. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು. ಎರಡು ಫಾರ್ಮುಲಾ ಕಂಡುಹಿಡಿಬೇಕು ಇದರಲ್ಲಿ. ನೋಡೋಣ, ನಿನ್ನೆ ಎಚ್.ಕೆ. ಪಾಟೀಲ್ ಅವ್ರಿಗೆ ಏನೋ ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ. ಅದು ಇವತ್ತು ಬರ್ತಾರ ಅವರು. ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ. ಯಾಕಂದ್ರೆ ಬೇರೆ ಬೇರೆ ಇದೆ ಇದರಲ್ಲಿ. ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲಿದೆ, ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ. ಇದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ. ಎರಡೂ ಅವ್ರ ಕಡೆಯಲ್ಲಿದೆ. ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ. ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ. ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ. ಇಲ್ಲ, ಹಾಗೇನಿಲ್ಲ. ಪ್ರತಿ ಸಾರಿ ಹಾಗೆ ಆಗ್ತೈತೆ. ಒಂದ್ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಮುಂಚೆ ಕೂಡ ಮಾಡಿದಾರೆ, ಏನು ಮಾಡಿಲ್ಲ ಅಂತ ಇಲ್ಲ. ಪ್ರಾರಂಭಕ್ಕಿಂತ ಮುಂಚೆ ಮಾಡ್ತಿದ್ರು. ಆದರೆ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಬೆಳಗಾವಿ ಬಾಗಲಕೋಟೆ ಭಾಗದಲ್ಲಿ ಹೆಚ್ಚು ಶುಗರ್ ಫ್ಯಾಕ್ಟರಿಗಳಿದ್ದಾವೆ. ಶುಗರ್ ಫ್ಯಾಕ್ಟರಿ ಮಾಲೀಕರು ಒಪಿನಿಯನ್ ಏನಿದೆ ಸರ್? ಅವ್ರು ಎಷ್ಟು ಕೊಡ್ತಾರೆ ಅಂತ ಅವರು ಅವನ್ನೆಲ್ಲ ಒಪ್ಸೆ. ಇದು 3200 ಒಪ್ಸಿದ್ವಿ ಅವ್ರಿಗೆ. 3200ಗೆ ಒಪ್ಸಿದ್ವಿ ಎಲ್ಲಾರು ಕೂಡಿ. ಕೆಲವರು ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3200 ಒಪ್ಸಿದ್ವಿ ಎಲ್ಲರಿಗೂ. ಈಗ ಅದನ್ನ ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಕಬ್ಬು ಬೆಳೆಗಾರರ ಕಿಚ್ಚು ಈಗ ಹೆಚ್ಚಾಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಹೈ ವೋಲ್ಟೇಜ್ ಸಭೆ, ಆ ಸಭೆಯಲ್ಲಿ ಚರ್ಚೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಎಚ್.ಕೆ. ಪಾಟೀಲ್ ಅಹವಾಲು ಸ್ವೀಕರಿಸಿದ್ದಾರೆ.
ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನ ಚರ್ಚಿಸುತ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಬ್ಬಿಗೆ ಕೇಂದ್ರ ಸರ್ಕಾರ ದರ ನಿಗದಿ ಮಾಡುತ್ತೆ, ರಾಜ್ಯ ಸರ್ಕಾರದ ಕೈಯಲ್ಲಿ ಏನಿಲ್ಲ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಈಗಾಗಲೇ ಅಹವಾಲನ್ನು ಸ್ವೀಕರಿಸಿದ್ದಾರೆ, ಇವತ್ತು ಚರ್ಚೆ ಆಗುತ್ತೆ ಅಂದಿದ್ದಾರೆ. ಮಹಾರಾಷ್ಟ್ರ ಹೇಳಿದಲ್ಲ, ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ. ಮಹಾರಾಷ್ಟ್ರ ಹೇಳಿದಲ್ಲ, ರಿಕವರಿ ಜಾಸ್ತಿ ಇದೆ ಅವ್ರದ್ದು. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು. ಎರಡೂ ಫಾರ್ಮುಲಾ ಕಂಡುಹಿಡಿಬೇಕು ಇದರಲ್ಲಿ. ನೋಡೋಣ, ನೀನು ಎಚ್ ಕೆ ಪಾಟೀಲ್ ಅವ್ರಿಗೆ ಏನೋ ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಗೆ. ಅದು ಇವತ್ತು ಬರ್ತಾರ ಅವರು. ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ, ಯಾಕಂದ್ರೆ ಬೇರೆ ಬೇರೆ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲಿದೆ, ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ. ಇದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ, ಎರಡೂ ಅವ್ರ ಕಡೆಯಲ್ಲಿದೆ. ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ. ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ. ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ. ಇಲ್ಲ, ಹಾಗೇನಿಲ್ಲ. ಪ್ರತಿ ಸಾರಿ ಹಾಗೆ ಆಗ್ತೈತೆ. ಒಂದ್ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಮುಂಚೆ ಕೂಡ ಮಾಡಿದಾರೆ, ಏನು ಮಾಡಿಲ್ಲ ಅಂತ ಇಲ್ಲ. ಪ್ರಾರಂಭಕ್ಕಿಂತ ಮುಂಚೆ ಮಾಡ್ತಿದ್ರು, ಆದರೆ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಬೆಳಗಾವಿ ಬಾಗಲಕೋಟೆ ಭಾಗದಲ್ಲಿ ಹೆಚ್ಚು ಶುಗರ್ ಫ್ಯಾಕ್ಟರಿಗಳಿದ್ದಾವೆ ಸರ್. ಶುಗರ್ ಫ್ಯಾಕ್ಟರಿ ಮಾಲೀಕರು ಒಪಿನಿಯನ್ ಏನಿದೆ ಸರ್? ಅವ್ರು ಎಷ್ಟು ಕೊಡ್ತಾರೆ ಅಂತ ಅವರು ಅವನ್ನೆಲ್ಲ ಒಪ್ಸಿ ಇದು 3200 ಒಪ್ಸಿದ್ವಿ ಅವ್ರಿಗೆ. 3200 ಒಪ್ಸಿದ್ವಿ ಎಲ್ಲರೂ ಕೂಡಿ. ಕೆಲವರು ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3200 ಒಪ್ಸಿದ್ವಿ ಎಲ್ಲರಿಗೂ. ಈಗ ಅದನ್ನ ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಕಬ್ಬು ಬೆಳೆಗಾರರ ಕಿಚ್ಚು ಈಗ ಹೆಚ್ಚಾಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಹೈ ವೋಲ್ಟೇಜ್ ಸಭೆ, ಆ ಸಭೆಯಲ್ಲಿ ಚರ್ಚೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಎಚ್ ಕೆ ಪಾಟೀಲ್ ಅಹವಾಲು ಸ್ವೀಕರಿಸಿದ್ದಾರೆ. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನ ಚರ್ಚಿಸುತ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಬ್ಬಿಗೆ ಕೇಂದ್ರ ಸರ್ಕಾರ ದರ ನಿಗದಿ ಮಾಡುತ್ತೆ, ರಾಜ್ಯ ಸರ್ಕಾರದ ಕೈಯಲ್ಲಿ ಏನಿಲ್ಲ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಈಗಾಗಲೇ ಅಹವಾಲನ್ನು ಸ್ವೀಕರಿಸಿದ್ದಾರೆ, ಇವತ್ತು ಚರ್ಚೆ ಆಗುತ್ತೆ ಅಂದಿದ್ದಾರೆ. ಮಹಾರಾಷ್ಟ್ರ ಹೇಳಿದಲ್ಲ, ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ. ಮಹಾರಾಷ್ಟ್ರ ಹೇಳಿದಲ್ಲ, ರಿಕವರಿ ಜಾಸ್ತಿ ಇದೆ ಅವ್ರದ್ದು. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು. ಎರಡೂ ಫಾರ್ಮುಲಾ ಕಂಡುಹಿಡಿಬೇಕು ಇದರಲ್ಲಿ. ನೋಡೋಣ, ನೀನು ಎಚ್ ಕೆ ಪಾಟೀಲ್ ಅವ್ರಿಗೆ ಏನೋ ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಗೆ. ಅದು ಇವತ್ತು ಬರ್ತಾರ ಅವರು. ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ, ಯಾಕಂದ್ರೆ ಬೇರೆ ಬೇರೆ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲಿದೆ, ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ. ಇದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ, ಎರಡೂ ಅವ್ರ ಕಡೆಯಲ್ಲಿದೆ. ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ. ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ. ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ. ಇಲ್ಲ, ಹಾಗೇನಿಲ್ಲ. ಪ್ರತಿ ಸಾರಿ ಹಾಗೆ ಆಗ್ತೈತೆ. ಒಂದ್ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಮುಂಚೆ ಕೂಡ ಮಾಡಿದಾರೆ, ಏನು ಮಾಡಿಲ್ಲ ಅಂತ ಇಲ್ಲ. ಪ್ರಾರಂಭಕ್ಕಿಂತ ಮುಂಚೆ ಮಾಡ್ತಿದ್ರು, ಆದರೆ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಬೆಳಗಾವಿ ಬಾಗಲಕೋಟೆ ಭಾಗದಲ್ಲಿ ಹೆಚ್ಚು ಶುಗರ್ ಫ್ಯಾಕ್ಟರಿಗಳಿದ್ದಾವೆ ಸರ್. ಶುಗರ್ ಫ್ಯಾಕ್ಟರಿ ಮಾಲೀಕರು ಒಪಿನಿಯನ್ ಏನಿದೆ ಸರ್? ಅವ್ರು ಎಷ್ಟು ಕೊಡ್ತಾರೆ ಅಂತ ಅವರು ಅವನ್ನೆಲ್ಲ ಒಪ್ಸಿ ಇದು 3200 ಒಪ್ಸಿದ್ವಿ ಅವ್ರಿಗೆ. 3200 ಒಪ್ಸಿದ್ವಿ ಎಲ್ಲರೂ ಕೂಡಿ. ಕೆಲವರು ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3200 ಒಪ್ಸಿದ್ವಿ ಎಲ್ಲರಿಗೂ. ಈಗ ಅದನ್ನ ರೈತ ಸಂಘಟನೆಗಳು ಒಪ್ತಾ ಇಲ್ಲ.